ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಮೈಕೆ ವಿದ್ಯೆ ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಸ್ಪೆಷಲ್ ರೆಸಿಪಿ ಉಳಿದಿರುವ ಉಪ್ಪಿಟ್ಟಿಂದ ಮಾಡಿರುವ ಈ ರೆಸಿಪಿ ಸೂಪರಾಗಿರುತ್ತೆ. ಇದು ಉಪ್ಪಿಟ್ಟಿಂದ ಮಾಡಿದ್ದೀವಿ ಅಂತ ಅನಿಸೋ ಹಾಗೆ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ, ಅಷ್ಟು ಸ್ಮೂತಾಗಿರುತ್ತೆ. ಹೇಗೆ ಮಾಡುವ ನೋಡುವ. ಮೊದಲಿಗೆ ಉಳಿದಿರುವ ಉಪ್ಪಿಟ್ಟಿಗೆ ಸಣ್ಣ ಹೆಚ್ಚಿರುವಂತಹ 1 ಕಪ್ ಅಥವಾ 1 ಈರುಳ್ಳಿ ಹಾಕಿ, ನೆಕ್ಸ್ಟು ಕುಟ್ಟಿದ ಖಾರ ಅಥವಾ ಚಿಲ್ಲಿ ಪೇಸ್ಟ್ ಇಲ್ಲ ಖಾರದ ಪುಡಿ ನಿಮ್ಗೆ ಯಾರು ಇಷ್ಟ ಆಗುತ್ತೋ ಅದು ಹಾಕ್ಬೋದು. ಬಟ್ ನಾನೀಗ ಚಿಲ್ಲಿ ಪೇಸ್ಟ್ ಹಾಕಿದ್ದೀನಿ, ತುಂಬ ಖಾರ ಇದೆ. ನೆಕ್ಸ್ಟು ಜೀರಿಗೆ ಹಾಕಿದ್ದೀನಿ. ನೆಕ್ಸ್ಟು 2 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಇನ್ನು ಚೆನ್ನಾಗಿ ತಾಳಿಪಟ್ಟು ಅಂತಾರಲ್ಲ ಅದಕ್ಕೆ ಹಾಕಬೇಕು. ಸ್ವಲ್ಪ ನೀರು ಹಾಕಿ ಕಲಸಿ ನೋಡಿ, ಅದಕ್ಕೆ ಕಲಸಿದ್ರೆ ಸಾಕು. ಈಗ ತಾಳಿಪಟ್ಟೆ ತಟ್ಟುವ. ನಮ್ಮ ಮನೆಯಲ್ಲಿ ತಾಳಿಪಟ್ಟು ಮಾಡುವಂತಹ ಶೀಟ್ ಅಥವಾ ಪ್ಲೇಟ್ಸ್ ಇದ್ದಾವೆ. ಆ ತಟ್ಟೆ ತಗೊಂಡು 1 ಕೈಗೆ ಹಾಕಷ್ಟು ಉಂಡೆ ತಗೊಳ್ಳಿ, ಅದನ್ನ ರೌಂಡ್ ಮಾಡಿ ನೆಕ್ಸ್ಟು ಎಣ್ಣೆ ಹಾಕಿ ತಟ್ಟಲು ಈಸಿ ಆಗುತ್ತೆ, ಹಾಗಾಗಿ ಹಾಕಿ. ಈಗ ನಾನು ಮೀಡಿಯಮ್ ದಪ್ಪನೂ ಅಲ್ಲ ತೆಳುವೂ ಅಲ್ಲ, ಇದಕ್ಕೆ ರೊಟ್ಟಿ ತಟ್ತಾಯಿದ್ದೀನಿ. ತುಂಬ ಸಾಫ್ಟಾಗೂ ಬೇಕಂದ್ರೆ ಮಾಡ್ಬೋದು, ತುಂಬ ದಪ್ಪ ಬೇಕಂದ್ರೆ ಮಾಡ್ಬೋದು. ಸಖತ್ ಈಸಿ ಆಗುತ್ತೆ. ಎಣ್ಣೆ ಹಾಕಿದ್ರೆ ಉದ್ದಲು ಅಥವಾ ತಟ್ಟಲು ತುಂಬ ಈಸಿ ಆಗುತ್ತೆ. ಇದನ್ನು ಹೋಳಿಗೆ ಪೇಪರಲ್ಲಿ ಹಾಕಿ ಸಹ ತಟ್ಬೋದು, ತುಂಬ ಈಸಿ ಆಗುತ್ತೆ ಅದನ್ನು ಸಹ. ನೋಡಿ ಎಷ್ಟು ಈಸಿಯಾಗಿ ತಟ್ಬೋದು, ತುಂಬ ಈಸಿ ಆಗುತ್ತೆ. ನೋಡಿ, ಈಗ ಸ್ಟವ್ ಮೇಲೆ ಸ್ಟವ್ ಹಚ್ಚಿ ಆ ಪ್ಲೇಟ್ನ ಇಡುವ. ಸುತ್ತ ಸುಡಬೇಕು, ಆ ಥರ ಸುಡಿ. ನೋಡಿ, ಎಣ್ಣೆ ಹಾಕಿದ್ರೆ ಈ ಥರ ಈಸಿಯಾಗಿ ಮೂವ್ ಮಾಡ್ಬೋದು, ಇಲ್ಲಾಂದರೆ ಕಟ್ಟಾಗುತ್ತೆ, ತುಂಬ ಅಷ್ಟು ಸ್ಮೂತಾಗಿರುತ್ತೆ. ಹಾಗಾಗಿ ಎಣ್ಣೆ ಹಾಕಿದ್ರೆ ಈ ಥರ ಚೆನ್ನಾಗಿ ಮೂವ್ ಮಾಡ್ಬೋದು. ಸುತ್ತ ಸಹ ಬೇಯೋ ಥರ ನೋಡ್ಕೊಳ್ಳಿ. ನೋಡಿ, ಈಗ ಆಲ್ಮೋಸ್ಟ್ ಬೇಯ್ತಾ ಇದೆ. ಒಂದು ಕಡೆ ಎಲ್ಲ ಫುಲ್ ಆಗಿದೆ. ಈಗ ತಿರುವಾಕುವ. ಡಬಲ್ ಕಡೆ ರೋಸ್ಟ್ ಅಥವಾ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ರೊಟ್ಟಿ ಅಥವಾ ಈ ರೆಸಿಪಿ. ಈ ರೊಟ್ಟಿಗೆ ನಾನು ಪಪ್ಪು, ಕಡಲೆಪುರಿ, ಚಟ್ನಿ ಪುಡಿ, ಬರೀ ಖಾರ ಹಾಕಿರುವ ಖಾರದ ರೊಟ್ಟಿ ಸಹ ತಿನ್ಬೋದು. ಈ ಥರ ಮಾಡ್ಕೊಡಿ. ಮಕ್ಳಿಗೆ ಉಪ್ಪಿಟ್ಟು ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿ. ಮತ್ತು ಮಕ್ಕಳು ಉಪ್ಪಿಟ್ಟು ತಿಂದವರು ಸಹ ಇದು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.